ಹೇಗಿದ್ದೀರಿ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಿ ಅಂತ ಅನ್ಕೊತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ರೀಸನ್ ಇದ್ದಿದ್ದರಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲ, ಬಟ್ ಐ ಆಮ್ ಬ್ಯಾಕ್. ಎಸ್, ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಈ ವಿಡಿಯೋ ನೋಡ್ತಾಯಿದ್ರು, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಆಲ್ರೆಡಿ ನೀವೆಲ್ಲರೂ ತಮ್ಮನೇಲಿ ನೋಡಿರ್ತೀರ. ನಾನಿವಾಗ ಸ್ಕಿನ್ ಕೇರ್ ರೊಟೀನ್ ಮಾಡ್ತಾಯಿದ್ದೀನಿ, ನನ್ನ ಡೈಲಿ ಡೇ ಸ್ಕಿನ್ ಕೇರ್ ರೊಟೀನ್. ಸೊ ಎಸ್, ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ. ನನ್ನ ಕೂದಲುಗಳನ್ನು ಕಟ್ಟಿಬಿಡ್ತೀನಿ. ಸೊ ಎಸ್, ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ. ಇವಾಗ ಜಸ್ಟು ಫೇಸ್ ವಾಶ್ ಮಾಡಿದ್ದು. ನಾನು ಯೂಸ್ ಮಾಡೋದು ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ನು. ಈ ಕ್ಲೆನ್ಸರ್ನ ಯೂಸ್ ಮಾಡೋದು. ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೆಟ್ ಆಯಿತು. ಸರಿ ಫೈನ್, ಇದನ್ನು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡಿದೆ. ತುಂಬಾ ಕಮ್ಮಿ ಆಯಿತು ಹೇಳಬೇಕು ಅಂದರೆ. 2ನೇ ಬಾಟಲು ನಾನು ತೊಗೊಂಡಿರೋದು. ಈಗ ಆಲ್ರೆಡಿ ಇಷ್ಟು ಖಾಲಿಯಾಗಿ ಇಷ್ಟು ಉಳಿದಿದೆ. ಇನ್ನೊಂದು ಆರ್ಡರ್ ಮಾಡಬೇಕು. ನಾನು ಇದನ್ನು ತೊಗೊಂಡಿದ್ದು ಅಮೆಝಾನಲ್ಲಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಮೇ ಬಿ ಸೆಟಾಫಿಲ್ ಕ್ಲೆನ್ಸರ್ ಅಂತ ಹುಡುಗ್ರೇ ಸಿಕ್ಬಿಡುತ್ತೆ. ಬಟ್ ಆದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ಅನುವಾ ಹಾರ್ಟ್ಲಿ 4 ಡೀಪ್ ಕ್ಲೆನ್ಸಿಂಗ್ ಫಾರ್ಮ್. ಇದು ಸೌತ್ ಕೊರಿಯಾ ಪ್ರಾಡಕ್ಟು, ಮೇಡ್ ಇನ್ ಕೊರಿಯಾ. ಸೊ ಎಸ್, ನಾನಿವಾಗ ಇದೊಂದು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನಾನಿವಾಗ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಇದರಲ್ಲಿ ಇಟ್ಟಿದ್ದೀನಿ. ಈ ಬ್ಯಾಗಲ್ಲಿ ನನ್ನ ಡೈಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಇಟ್ಟಿದ್ದೀನಿ. ಸೊ ನಾರ್ಮಲ್ ಫಸ್ಟ್ ಸ್ಟೆಪ್ಪು ನಿಮಗೆಲ್ಲ ಗೊತ್ತು, ಫೇಸ್ ವಾಶು, ಕ್ಲೆನ್ಸರ್ ಆರ್ ಫೇಸ್ ವಾಶ್ ಎರಡರಲ್ಲಿ ಒಂದು ಯೂಸ್ ಮಾಡಿ. ಇಲ್ಲಾಂದರೆ 2 ಯೂಸ್ ಮಾಡ್ತೀರ ಅಂದರೆ ಇದು ತುಂಬಾ ಒಳ್ಳೆಯದು. ತುಂಬ ಕ್ಲೀನಾಗಿ ಡೀಪಾಗಿ ಫೇಸ್ ವಾಶ್ ಆಗುತ್ತೆ ಆ್ಯಂಡ್ ಡಸ್ಟೆಲ್ಲ ರಿಮೂವ್ ಆಗುತ್ತೆ. ನೀವು 2 ಯೂಸ್ ಮಾಡ್ತೀರ ಅಂದರೆ, ಕ್ಲೆನ್ಸರು ಫೇಸ್ ವಾಶ್ 2 ಯೂಸ್ ಮಾಡ್ತೀರಂದರೆ. ನಾನಿವಾಗ ಸದ್ಯಕ್ಕೆ ಇದೊಂದು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ರೇರಾಗಿ ಯೂಸ್ ಮಾಡ್ತೀನಿ, ಸೆಟಾಫಿಲ್ನ. ಸೊ ಎಸ್, ಈಗ ಫೇಸ್ ವಾಶ್ ಆಯಿತು. ಫೇಸ್ ವಾಶ್ ಆದಮೇಲೆ ನೆಕ್ಸ್ಟು ಟೋನರ್ ಬಂದು ನಾನು ಪಿಲ್ಗ್ರಿಮ್ ಅವ್ರದ್ದು ಇದು ಸೀಕ್ರೆಟ್ ಆಫ್ ಜೆಜು ಇಸ್ಲ್ಯಾಂಡ್, ಸೇಮ್ ಕೊರಿಯಾ ಪ್ರಾಡಕ್ಟ್ ಇದು. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೋನರ್ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಟವಲ್, ಟಿಶ್ಯೂ ಏನು ಯೂಸ್ ಮಾಡೋದಿಲ್ಲ, ಹಾಗೆ ಬಿಟ್ಬಿಡ್ತೀನಿ. ಅದು ಡ್ರೈ ಆಗಲಿ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಟೋನರ್ ಹಾಕಿ ಫೇಸ್ ಚೆನ್ನಾಗಿ ಡ್ರೈ ಆಗಬೇಕು. ಎಸ್, ಇವಾಗ ಟೋನರು ಕ್ಲೀನಾಗಿ ಡ್ರೈ ಆಗಿದೆ. ಓಪನ್ ಪೋರ್ಸ್ ಕಮ್ಮಿ ಆಗೋದಕ್ಕೆ ಟೋನರ್ನ ಯೂಸ್ ಮಾಡಲೇಬೇಕು. ಟೋನರ್ ಯೂಸ್ ಮಾಡಿಲ್ಲ ಅಂದರೆ ಓಪನ್ ಪೋರ್ಸ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ಟೋನರ್ನ ಯೂಸ್ ಮಾಡಿ. ಇದು ಮಿನಿಮಲಿಸ್ಟ್ ಅವ್ರದ್ದು ರೆಡ್ಯೂಸಸ್ ಆಯಿಲಿ ಆ್ಯಕ್ನಿ ಬ್ಲ್ಯಾಕ್ ಹೆಡ್ಸ್ ಫಾರ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಫೇಸ್ ಸಿರಮು. ಸ್ಯಾಲಿಸಿಲಿಕ್ ಆ್ಯಸಿಡ್ 2% ಇದೆ. ಸೊ ಇವಾಗ ಇದನ್ನು ಅಪ್ಲೈ ಮಾಡೋಣ. ಆ್ಯಕ್ನಿ ಪ್ರೋನ್ ಸ್ಕಿನ್ಗೆ ಇದು ನೋಡಿಕೊಂಡು ಸೊ ಇದು ಬಂದು ಆ್ಯಕ್ನಿ ಪ್ರೋನ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಡಾರ್ಕ್ ಸ್ಪಾಟ್ ಕರೆಕ್ಟಿಂಗ್ ಗ್ಲೋ ಸಿರಮ್, ನಿಯಾಸಿನಮೈಡ್ 5%. ಇದೂ ಅಷ್ಟೇ ಆಕ್ಸಿಸ್ ವೈ ಅಂತ. ಇದೂ ಅಷ್ಟೇ ಮೇಡ್ ಇನ್ ಕೊರಿಯಾ ಪ್ರಾಡಕ್ಟು. ಗೈಸ್, ನಿಮ್ಗೆ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದೆ ಅಂದರೆ, ಮತ್ತು ಇದು ಪಿಗ್ಮೆಂಟೇಷನ್ಗೂ ಯೂಸ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಡಾರ್ಕ್ ಸ್ಪಾಟ್, ಪಿಗ್ಮೆಂಟೇಷನ್ ಏನೇ ಇದ್ದರೂ ಈ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು
ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ, ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ಸೊ ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಇದನ್ನು ನಾನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಸೆಕೆಂಡ್ ಬಾಟಲ್ ಅಂತಿರೋ ಏನಂತಿರೋ ನನಗೆ ಗೊತ್ತಿಲ್ಲ. ಇದು ನನ್ನ 2ನೇದು ಇದು ನಂದು. ಸೊ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದರೆ ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಅಮೆಝಾನಲ್ಲೂ ಸಿಗುತ್ತೆ, ನೈಕಲ್ಲೂ ಸಿಗುತ್ತೆ, ಬಟ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲೇ. ಇದ್ರದ್ದು ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ, 1650 ಏನೋ ಇತ್ತು. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ. ಅಮೆಝಾನಲ್ಲಿ ಜಾಸ್ತಿ ಆಗ್ತಾಯಿರುತ್ತೆ, ಕಮ್ಮಿ ಆಗ್ತಾಯಿರುತ್ತೆ, ಜಾಸ್ತಿ ಆಗ್ತಾಯಿರುತ್ತೆ, ಕಮ್ಮಿ ಆಗ್ತಾಯಿರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಪ್ರಾಡಕ್ಟ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಥವಾ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಫಸ್ಟ್ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ. ಇಲ್ಲಿ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೇನು ಅದು ಸೈಡ್ ಎಫೆಕ್ಟ್ ಕೊಡಲಿಲ್ಲ ಅಂದರೆ, ಅದೇನು ರಾಂಗ್ ಆಗಿಲ್ಲ ಅಂದರೆ ಆವಾಗ ನೀವು ಆ ಪ್ರಾಡಕ್ಟನ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ಅದು ನಿಮ್ಮ ಸ್ಕಿನ್ನಿಗೆ ಅದು ಸೈಡ್ ಎಫೆಕ್ಟ್ ಕೊಡ್ತು, ಅಡ್ಜಸ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟು ಎಮೋಲಿನ್. ನೀವೇ ಕಾಣಿಸ್ತಾ ಇಲ್ಲ ಸರಿಯಾಗಿ. ಎಮೋಲಿನ್ ಮಾಯಿಶ್ಚರೈಸರ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಇದ್ರದ್ದು ಪ್ರೈಸು ಇಲ್ಲಿ 346 ಅಂತ ಆಗ್ತದೆ. 346 ಇದು. ಇದನ್ನು ಅಷ್ಟೇ, ಇದು 2ನೇದು. ಇದನ್ನು ಅಷ್ಟೇ 2ನೇ ಮಾಯಿಶ್ಚರೈಸರ್ ನಂದು, 2ನೇ ಟ್ಯೂಬ್ ನಂದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದ್ರದ್ದು ನೋಡಿ ಎಷ್ಟು ಚೆಂದ ಇದೆ ಅಂದರೆ, ಇದು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂದರೆ ಮಾಯಿಶ್ಚರೈಸರು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೆಕ್ಗೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬಂದು ಈಗ ಸನ್ಸ್ಕ್ರೀನ್ ಈಸ್ ಮಸ್ಟ್. ಮಿನಿಮಲಿಸ್ಟ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀವಿ ವಿತ್ ನಿಯಾಸಿನಮೈಡ್, ವಿಟಮಿನ್ B5, ವಿಟಮಿನ್ F, SPF 50, PA++++ ಫಾರ್ ಆಲ್ ಟೈಪ್ ಸ್ಕಿನ್, 50 ಗ್ರಾಮ್. ಇಲ್ಲ ಓದ್ಬಿಟ್ಟೆ ಅಲ್ವಾ ನಾನು. ಸೊ ಈ ಒಂದು ಈ ಮಿನಿಮಲಿಸ್ಟ್ ನನ್ನ ಹತ್ರ ಆಲ್ಮೋಸ್ಟ್ ಒಂದು 5-6 ಸನ್ಸ್ಕ್ರೀನ್ ಇದೆ, ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಮಿನಿಮಲಿಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಹಂಗಂದ್ಬಿಟ್ಟು ಇಷ್ಟಿಷ್ಟೇ ತೊಗೊಳ್ಬೇಡಿ. ನೋಡಿ ಎಷ್ಟು ಬೇಗ ಅಬ್ಸರ್ವ್ ಆಗೋದು, ವೈಟ್ ಕಾಸ್ಟ್ ಇಲ್ಲ. ನೀವು ಎಷ್ಟು ಕ್ಲೀನಾಗಿ ಆಲ್ರೆಡಿ ಲಿಪ್ ಬಾಮ್ ಯೂಸ್ ಮಾಡಿದ್ದೀನಿ. ಸೊ ನಾನು ಯೂಸ್ ಮಾಡೋದು ನಿವಿಯಾ ಅವ್ರದ್ದು ಫ್ರೂಟಿ ಲಿಪ್ ಬಾಮು. ಗೈಸ್, ನನ್ನ ಸ್ಕಿನ್ ಕೇರ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಯಿತು ಆ್ಯಂಡ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ಹೇಳಿದೆ ಅಂದ್ಬಿಟ್ಟು ಯಾವ ಪ್ರಾಡಕ್ಟ್ನು ಬ್ಲೈಂಡಾಗಿ ಯೂಸ್ ಮಾಡೋದಕ್ಕೆ ಹೋಗೋಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂದರೂ ಪ್ಯಾಚ್ ಟೆಸ್ಟ್ ಮಾಡಿ, ಕೆಲವೊಂದು ಕಡೆ ಸರ್ಚ್ ಮಾಡಿ, ಲೈಕ್ ಯೂಟ್ಯೂಬ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಗೂಗಲ್ ನಿಮ್ಗೆ ಯಾವುದ್ರಲ್ಲಾದ್ರೂ ಆಗಿರ್ಬೋದು ಸರ್ಚ್ ಮಾಡಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಪ್ಯಾಚ್ ಟೆಸ್ಟ್ ಅಂತೂ ಇಸ್ ಮಸ್ಟ್. ಇಲ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಸ್ಕಿನ್ಗೇನು ಅದು ಸೈಡ್ ಎಫೆಕ್ಟ್ ಆಗಿಲ್ಲ ಅಂದರೆ ಆವಾಗ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಹಾಗಂತ ನೀವು ಜಾಸ್ತಿನೂ ಯೂಸ್ ಮಾಡೋದಕ್ಕೆ ಹೋಗೋಕ್ಕೆ ಹೋಗಬೇಡಿ. ಲೈಕ್ ತುಂಬಾ ಇದು ನಾನಿವಾಗ ಯೂಸ್ ಮಾಡಿರೋದು ಯಾವುದೂ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಅಲ್ಲ, ಹೆಲ್ದಿ ಸ್ಕಿನ್ಗೋಸ್ಕರ ಯೂಸ್ ಮಾಡಿರೋದು. ಹಾಗಂತ ನೀವು ನಿಮ್ಮ ಸ್ಕಿನ್ ಬ್ರೈಟ್ ಆಗಿಲ್ಲ ಅಂತೆಲ್ಲ ಏನೂ ಕೇಳಕ್ಕೆ ಹೋಗಬೇಡಿ. ದೇವ್ರು ಕೊಟ್ಟಿರೋ ಕಲರು ಅದು ಹಾಗೆ ಪರ್ಮನೆಂಟಾಗೇ ಇರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ಮೇಲೆ ಜಾಸ್ತಿ ವ್ಲಾಗ್ ಮಾಡ್ತೀನಿ. ಎಸ್, ನಿಮ್ಗೆ ಯಾವುದೇ ವ್ಲಾಗ್ ಬೇಕು ಅಂದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಅಚ್ ಆಲ್ವೇಸ್ ಲವ್ಸ್ ಯು.